ಕಾಸರಗೋಡು ಭಾಗದಲ್ಲಿ 2 ಲಕ್ಷಕ್ಕೂ ಅಧಿಕ ಮತ ಗಳಿಸಿದಂತ ಬಿಜೆಪಿಯ ಮೊಟ್ಟ ಮೊದಲ ಅಭ್ಯರ್ಥಿ ನೀವು. ಈ 2 ಲಕ್ಷ ಮತ ಮುಂದೆ ಬರುವಂತ ಚುನಾವಣೆ ಏನ್ ನಡೀತಾ ಇದೆ ಕಾಸರಗೋಡು ಅಥವಾ ಕೇರಳದಲ್ಲಿ? ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನೀವು ಹೇಳಿದಾಗೆ ಫಾರ್ ದ ಫಸ್ಟ್ ಟೈಮ್ ಲೇಡಿ ಕ್ಯಾಂಡಿಡೇಟ್ ಫಾರ್ MP, ಅದೇ ರೀತಿ 2 lakh ಅಧಿಕ ಮತವನ್ನ ತೆಗೆದದ್ದು. ಸೊ ಅದನ್ನ ನಾವು ಮುಂದಿಟ್ಟುಕೊಂಡು ಒಂದು ಹೋಪ್ಸ್ ಇದೆ ನಮಗೆ. ಈ ಸಲ ಖಂಡಿತವಾಗ್ಲೂ ಕಾಸರಗೋಡು ಜಿಲ್ಲೆಯಿಂದ MLA ನಾವು ಮಾಡಿ ಅವ್ರನ್ನ ವಿಧಾನಸಭಾ ಕಳಿಸಲೇಬೇಕು ಅಂತ ಹೇಳುವಂತಹ ಒಂದು ಹಠವನ್ನ ಹೊತ್ತು ನಾವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. ಕಳೆದ ಲೋಕಲ್ ಬಾಡಿ ಚುನಾವಣೆಯಲ್ಲೂ ಕೂಡ ನಾವು ಲೋಕಲ್ ಬಾಡಿ ಎಲೆಕ್ಷನ್ ಸ್ಟಾರ್ಟ್ ಆಗುವ 6 ತಿಂಗಳು ಮುಂಚೆ ನಾವು ಕೆಲಸ ಕಾರ್ಯಗಳನ್ನ ಸ್ಟಾರ್ಟ್ ಮಾಡಿಕೊಂಡು ವೋಟರ್ಸ್ ಸೇರ್ಪಡೆ ವಿಷಯದಿಂದ ಹಿಡಿದು ಪ್ರತಿಯೊಂದಲ್ಲೂ ಕೂಡ ನಾವು ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ನಮ್ಮ ಅದೇನು ಸ್ಟಾಗ್ನೆಂಟ್ ಆಗಿ ಬರುವಂತಹ 35% ವೋಟ್ ಅನ್ನ ನಾವು ಹಿಡಿದುಕೊಂಡಿದ್ದೇವೆ. ಅದರಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಬಿಜೆಪಿ ಗೆಲ್ತದೆ ಅಂತ ಹೇಳುವಂತಹ ಸಂದರ್ಭದಲ್ಲಿ 2 ಪಕ್ಷಗಳು ಹೊಂದಾಣಿಕೆ ಇರುವಂತದ್ದು ನಾವು ಎಷ್ಟೋ ಸಲ ನೋಡಿದ್ದೇವೆ. ಆದ್ರೆ ಈ ಸಲ ನಾವು ಅದನ್ನ ಪ್ರೂಫ್ ಸಮೇತ ನಾವು ತೋರಿಸಿಕೊಟ್ಟಿದ್ದೇವೆ. ಹೇಗೆ ಅಂತ ಹೇಳಿದ್ರೆ ವರ್ಕಾಡಿ ಪಂಚಾಯತ್ ನಲ್ಲಿ 8 ವಾರ್ಡ್ಗಳಲ್ಲಿ ಸ್ಥಾನಾರ್ಥಿಗಳೇ ಇರಲಿಲ್ಲ. LDF ಗಾಗ್ಲಿ UDF ಗಾಗ್ಲಿ ಇಂಡಿಪೆಂಡೆಂಟ್ ಸ್ಥಾನಾರ್ಥಿಗಳಿದ್ರು. ಅದ 2 ಪಕ್ಷದವರು ಕೂಡ ಒಂದೇ ಸ್ಥಾನಾರ್ಥಿ ನಿಲ್ಲಿಸಿದಂಥದ್ದು. ಅದೇ ರೀತಿ ಕುಂಬ್ಳೆ ಪಂಚಾಯತ್ ಅಲ್ಲೂ ಕೂಡ 10 ವಾರ್ಡ್ಗಳಲ್ಲಿ ಸ್ಥಾನಾರ್ಥಿಗಳಿರಲಿಲ್ಲ. ಅವರ ಚಿಹ್ನೆ ನಿಲ್ಲಲಿಕ್ಕೆ ಸ್ಥಾನಾರ್ಥಿಗಳಿರಲಿಲ್ಲ. ಸೊ ಆ ರೀತಿಯಂತಹ ಒಂದು ಏನು ಅವರು ಕನ್ಸಲ್ಟೇಷನ್ ಮಾಡ್ಕೊಳ್ತಾರೆ. ಸೊ ಅದು ಯಾವಾಗ್ಲೂ ಕೂಡ ಕಾಲಕಾಲವಾಗಿ ಇಲ್ಲಿ ಬಿಜೆಪಿಯ MLA ಬರಬಾರ್ದು. ಸೊ ಬಿಜೆಪಿ MLA ಬಂದ್ರೆ ಅವರಿಗೆ ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಇದ್ದಾಗೆ 2 ಪಕ್ಷಗಳು ಕೂಡ ಒಂದಾಗಿಕೊಂಡು ಬಿಜೆಪಿಯನ್ನು ಸೋಲಿಸುವಂತಹ ಒಂದು ದೊಡ್ಡ ಏನು ಅವರ ಮ್ಯಾನಿಫೆಸ್ಟೋ ಅಂತ ಹೇಳಿದ್ರೆ ಇದನ್ನೇ, ಬಿಜೆಪಿನ ಸೋಲಿಸಬೇಕು ಅಂತ ಹೇಳೋದು ದೊಡ್ಡ ಮ್ಯಾನಿಫೆಸ್ಟೋ. ಸೊ ಈ ಸಲ ನಾವು ಆ ರೀತಿ ಆಗ್ಬಾರ್ದು. ಯಾಕಂದ್ರೆ ಕಾಸರಗೋಡು ಜಿಲ್ಲೆ ಅಂತ ಹೇಳುವಂತದ್ದು ಒಂದು ವಿಶಿಷ್ಟವಾದಂತಹ ಜಿಲ್ಲೆ. ಇತ್ಲಗಡೆ ಕೇರಳಕ್ಕೂ ಬೇಡ, ಇತ್ಲಗಡೆ ಕರ್ನಾಟಕಕ್ಕೂ ಬೇಡ ಅಂತ ಹೇಳುವಂತಹ ಒಂದು ಬಡಪಾಯಿ ಜಿಲ್ಲೆಯಾಗಿ ನಾವು ಕಾಸರಗೋಡಿನವರು ಅನುಭವಿಸ್ತಾ ಇರುವಂತದ್ದು. ಇಲ್ಲಿ ಯಾವುದೇ ರೀತಿಯಂತ ಡೆವಲಪ್ಮೆಂಟ್ಸ್ ನೋಡಿದ್ರೆ ನೀವು ಹಾಸ್ಪಿಟಲ್ ಡೆವಲಪ್ಮೆಂಟ್ ಇಲ್ಲ, ಎಜುಕೇಶನ್ ಡೆವಲಪ್ಮೆಂಟ್ ಇಲ್ಲ, ಇನ್ನು ಜಾಬ್ ಬಂದ್ರೆ ಜಾಬ್ ಆಪರ್ಚುನಿಟಿಗಳಿಲ್ಲ ನಮಗೆ. ಇಲ್ಲಿ IT ಪಾರ್ಕ್ಗಳಿಲ್ಲ. ಆಕ್ಚುಲಿ ಕಾಸರಗೋಡು ಅಂತ ಹೇಳುವಂತ ಒಂದು ಸ್ಥಳ ಅಂತ ಹೇಳಿದ್ರೆ ಟೂರಿಸಂ ಮಾಡುವಂತ ಪ್ಲೇಸ್. ಎಷ್ಟೋ ಸ್ಥಳಗಳಲ್ಲಿ ಪಾಳು ಬಿದ್ದಿದೆ. ಅದನ್ನ ಕೂಡ ಯೂಸ್ ಮಾಡಿಕೊಂಡು ಒಂದು ಟೂರಿಸಂ ಪ್ಲೇಸ್ ಅನ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡುವಂತ ಕೆಪಾಸಿಟಿ ಈ ಕಾಲಕಾಲವಾಗಿ ಗೆದ್ದಂತಹ MLA ಅಥವಾ MP ಗೆ ಇಲ್ಲಿ ಸಾಧ್ಯವಾಗ್ಲಿಲ್ಲ. ಸೊ ಇದನ್ನೆಲ್ಲವನ್ನು ಮುಂದಿಟ್ಟುಕೊಂಡು ಈ ಸಲ ನಾವು ಖಂಡಿತವಾಗ್ಲೂ ಬಿಜೆಪಿಗೆ ಒಂದು ಆಪರ್ಚುನಿಟಿ ಕೊಟ್ರೆ ನಾವು ಡೆವಲಪ್ಮೆಂಟ್ ಮಾಡಿ ತೋರಿಸ್ತೇವೆ. ಯಾಕಂತ ಹೇಳಿದ್ರೆ ಎಷ್ಟೋ ವರ್ಷಗಳಿಂದ ಇಲ್ಲಿ ಕಾಸರಗೋಡು ಸ್ಥಾಪನೆ ಆಗಿದ ಸಂದರ್ಭದಿಂದಲೂ ಕೂಡ ಕಾಲಕಾಲವಾಗಿ ಅದೆಲ್ಲೋ 1-2 LDF ನ MLA ಇದ್ರು. ಅದು ಬಿಟ್ರೆ ಬಾಕಿ ಎಲ್ಲವೂ ಕೂಡ ಒಂದೇ ಪಕ್ಷದಿಂದ ಮುಸ್ಲಿಂ ಲೀಗಿನ MLAಗಳಿಗಾಗಿರುವಂತದ್ದು. ಸೊ ಜನರು ನೋಡ್ಬೇಕು, ಕಾಲಕಾಲವಾಗಿ ನಾವು ಅವರಿಗೆ ಮತ ಕೊಟ್ಟು ನಮ್ಗೆ ಇಲ್ಲಿ ಏನ್ ಸಿಕ್ಕಿದೆ ಅಂತ ಹೇಳುವಂಥದ್ದು. ಒಂದು ಸಲ ಬದಲಾವಣೆ ಮಾಡಿ ವಿಕಸನಕ್ಕೆ ದಾರಿ ಮಾಡಿ ಕೊಡ್ಬೇಕು ಅಂತ ಹೇಳಿ ನಾವು ಅದನ್ನ ಅವರ ಮುಂದೆ ಇಟ್ಟು ಈ ಸಲ ನಾವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. ಮತ್ತೆ ಅದೇ ರೀತಿ ನಮ್ಗೆ ಈ ಸಲ ಹೋಪ್ಸ್ ಇದೆ. ಖಂಡಿತವಾಗ್ಲೂ ಈ ಸಲ ಕಾಸರಗೋಡು ಜನತೆ ಬಿಜೆಪಿಯನ್ನ ಕೈ ಬಿಡುವುದಿಲ್ಲ ಅಂತ ಹೇಳುವಂಥದ್ದು.